ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಈ ಪ್ರತಿಭಟನೆ ಮಾಡ್ತಲೇ ಇದ್ದಾರೆ. ವಿಜಯಪುರದ ಗಾಂಧಿ ಚೌಕ್ನಲ್ಲಿ ಇವತ್ತು ಆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ವಿಜಯಪುರದ ಯತ್ನಾಳ್ ಮನೆ ಏನಿದೆ ಅದು ಖಾಲಿ ಹೊಡಿತಾ ಇದೆ. ಒಂದು ಕಡೆ ಬೆಂಬಲಿಗರು ಈಗ ಬಿಜೆಪಿ ಪಕ್ಷಕ್ಕೆ ಎಚ್ಚರಿಕೆ ಸಂದೇಶ ಎಲ್ಲ ರವಾನೆ ಮಾಡಿದ್ದಾರೆ. ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತೆಲ್ಲ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಯಲ್ಲಿ ಈಗ ಯತ್ನಾಳ್ ಮನೆ ಖಾಲಿ ಹೊಡಿತಾ ಇದೆ. ಯತ್ನಾಳ್ ಮನೆಗೆ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಯತ್ನಾಳ್ ಪರ ಬೆಂಬಲಿಗರು ತಮ್ಮ ಕೈಲಾದಷ್ಟು ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ನಿವಾಸಕ್ಕೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ಮುಂದಿನ ನಡೆ ಯತ್ನಾಳ್ ಬೆಂಬಲಿಗರದ್ದು ಯಾವ ತರ ಇರಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಪಕ್ಷದ ವಿರುದ್ಧವಾಗಿ, ಮತ್ತೊಂದು ಕಡೆ ಈಗ ಮುಂದೆ ಯಾವ ತರ ನಾವೆಲ್ಲ ನಡೆ ಇಡಬೇಕು ಅನ್ನೋ ಕುರಿತಂತೆ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ಖಂಡಿಸಿ ವಿಜಯಪುರದ ಇಂಡಿಯಲ್ಲೂ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯತ್ನಾಳ್ ಬೆಂಬಲಿಗರು ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕೊಪ್ಪಳದಲ್ಲೂ ಯತ್ನಾಳ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ಪೋಸ್ಟ್ ಅನ್ನ ಶೇರ್ ಮಾಡಲಾಗಿದೆ. ಈ ಸಸ್ಪೆಂಡ್ ಆದೇಶವನ್ನ ಹಿಂಪಡಿಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಇಲ್ಲೂ ಅಷ್ಟೇ ಬಿಜೆಪಿ ವಿರುದ್ಧ ಬಿಜೆಪಿಯವರೇ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ಬಗ್ಗೆ ಬಿಜೆಪಿಯ ಮುಖಂಡರು ಏನೇನು ಹೇಳಿದ್ದಾರೆ ನೋಡೋಣ. ನಿನ್ನೆನೇ ನಾನು ಕೆಲವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ನೋಡೋಣ, ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಗ್ತೀರಿ. ನಾವೆಲ್ಲ ಪಕ್ಷ ನಮಗೆ ತಾಯಿ ಇದ್ದಂಗೆ. ಸೊ ಕೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀರಿ. ಮತ್ತು ಏನು ಪಕ್ಷ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರನ್ನ ಏನು ಉಚ್ಚಾಟನೆ ಮಾಡಿದನೋ, ಬಹುಶಃ ದೇಶದಲ್ಲಿ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ JP ನಡ್ಡಾ ಅವರು, ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ಇಡೀ ಪಂಚಮಶಾಲೆ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ, ಯಾಕಂದರೆ ಅವರೆಲ್ಲರೂ ನಾವೀಗೆಲ್ಲ ಏನು ಬೆಳವಣಿಗೆ ಆಗಿದೆ ಅದು ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು. ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು. ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕೈತು ಸೇಫೆ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ, ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂಗಳಿಗೂ ಅನ್ವಯ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಅಶಿಸ್ತನ್ನು ಸಾಮಾನ್ಯ ಯಾವತ್ತೂ ಸಹಿಸೋದಿಲ್ಲ, ಯಾವತ್ತೂ ಸಹಿಸೋದು ಇಲ್ಲ. ಕ್ರಮ ತಡ ಆಗ್ಬೋದು, ಆದರೆ ಕ್ರಮದಲ್ಲಿ ವ್ಯತ್ಯಾಸಗಳು ಯಾವುದೂ ಆಗೋದಿಲ್ಲ. ಹಾಗಾಗಿ ಅಶಿಸ್ತಿನ ವರ್ತನೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಎಷ್ಟೇ ದೊಡ್ಡ ನಾಯಕರಾದರೂ ಕೂಡ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಪಕ್ಷದ ನಿಯಮ. ಆ ನಿಯಮ ಉಲ್ಲಂಘನೆ ಮಾಡಿದ ಅದರ ಪರಿಣಾಮ ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಕಾರ್ಯಕರ್ತರು ಇದನ್ನು ಸಹಜವಾದಂಥ ರೀತಿಯೊಳಗಡೆ ಪಕ್ಷದ ಒಂದು ಶಿಸ್ತಿಗೆ ಒಳಪಟ್ಟಂತೆ ಕಾರ್ಯಕರ್ತರು ಇದನ್ನು ಯೋಚನೆ ಮಾಡುತ್ತಾರೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದ್ ಕಡೆ ಯತ್ನಾಳ್ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಏನಾದರೂ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ಮಣಿತಾರ ಅನ್ನೋ ಕುತೂಹಲದ ಮಧ್ಯದಲ್ಲಿ ಯತ್ನಾಳ್ ನಡೆ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಈಗ ತಮ್ಮ ಶಾಸಕ ಸ್ಥಾನವನ್ನ ಮುಂದುವರಿಸ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಇಂಥದ್ದೆಲ್ಲ ಒಂದು ಕನ್ಫ್ಯೂಷನ್ಸ್ ನಡೀತಾ ಇದೆ. ಕ್ಲಾರಿಟಿ ಬೇಕಾಗಿದೆ. ಈ ಬೆಳವಣಿಗೆ ಗಮನಿಸ್ತಾ ಇದ್ರೆ ಮುಂದೆ ಏನಾಗಬಹುದು ಕೃಷ್ಣ? ಶರ್ಮಿತಾ, ರಾಜ್ಯ ಬಿಜೆಪಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಪಕ್ಷದಿಂದ ಉಚ್ಚಾಟನೆ ಆಗಿರುವಂತದ್ದು ಹಿಂದುತ್ವದ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದಲ್ಲಿ ನೋವಾಗಿರುವಂತದ್ದು. ಇಡೀ ಕಾರ್ಯಕರ್ತರೆಲ್ಲರೂ ಕೂಡ ಎಲ್ಲೊಂದು ಕಡೆ ಅಸಮಾಧಾನಗೊಂಡಿರುವಂತದ್ದು. ಈಗಾಗಲೇ ವಿಜೇಂದ್ರ ಅವರು ಕೂಡ ಇದನ್ನ ಸಂಭ್ರಮಿಸಬಾರದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದ್ರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತಾಡಿಲ್ಲ. ಬದಲಾಗಿ ಎಕ್ಸ್ನಲ್ಲಿ ಮಾತ್ರ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಎಲ್ಲೋ
ಒಂದ್ ಕಡೆ ಸಮರವನ್ನ ಮುಂದುವರೆಸಿರುವಂತದ್ದು. ಇದ್ರ ನಡುವೆ ಎಲ್ಲ ಒಂದ್ ಕಡೆ ಪಕ್ಷದಲ್ಲಿರ್ತಕ್ಕಂಥ ನಾಯಕಗಳೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮನಸ್ಸಲ್ಲಿ ಏನೂ ಇರಲಿಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ಪದೇ ಪದೇ ವ್ಯಕ್ತಿಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಹೀಗಾಗಿ ಮತ್ತೆ ಹೈಕಮಾಂಡ್ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋ ಮಾತನ್ನ ಶ್ರೀರಾಮುಲು ಆದಿಯಾಗಿ ಮುರುಗೇಶ್ ನಿರಾಣಿ ಆದಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇದೇ ಯತ್ನಾಳ್ ಅವರ ವಿರುದ್ಧವಾಗಿ ಇದೇ ಮುರುಗೇಶ್ ನಿರಾಣಿ ಅವರು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವಾಗ ತಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಅಂದ್ರೆ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕ ಅಂತ ಹೇಳ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಈಗಾಗಲೇ ತಮ್ಮದೇ ಆದಂತಹ ಪ್ರಾಬ್ಲಮ್ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಧಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಇವರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅದು ಸಹಜವಾಗಿಯೇ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಸು. ಅದ್ರ ಜೊತೆಗೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಇದೇ ರೀತಿ ಹೋಯಿತು ಅಂದ್ರೆ ಉಚ್ಚಾಟನೆಯಿಂದ ಹೊರಗಡೆ ಇತ್ತು ಅಂತಂದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರು ಕೂಡ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಮತ್ತೆ ಮನವರಿಕೆ ಮಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಇದನ್ನು ಎಷ್ಟು ಮಟ್ಟಿಗೆ ಮನವರಿಕೆ ಮಾಡುವಂತ ನಿರ್ಧಾರವನ್ನ ತೋರ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ನೀವು ಹೇಳಿದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ನಿಜಕ್ಕೂ ಕೂಡ ಅವರು ಉಚ್ಚಾಟನೆ ಅನ್ನುವಂತ ಮಾತನ್ನ ನಿರ್ಧಾರವನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ತಮ್ಮ ಕೆಲಸ ಕಾರ್ಯತಂತ್ರ ಎಲ್ಲವೂ ಕೂಡ ಅದಕ್ಕೆ ಮನ್ನಣೆ ಕೊಟ್ಟು ಅಂತಿಮವಾಗಿ ರಾಜ್ಯ ಬದಲಾವಣೆ ಆಗ್ತಾರೆ ನಿರೀಕ್ಷೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಯ್ತಾ ಇದ್ರು. ಯಾವಾಗ ತಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ನಿರ್ಧಾರ ಹೊರಗಡೆ ಬಂತು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಮಾತಾಡಿರುವಂತಹ ಒಂದು ಪರಿಸ್ಥಿತಿಗೆ ಬಂದಿರುವಂತದ್ದು. ಬಹುಶಃ ಇನ್ನು ಸ್ವಲ್ಪ ದಿನಗಳ ನಂತರ ಇವತ್ತು ನೋಡಿಕೊಂಡು ತಮ್ಮ ಆಪ್ತರ ಜೊತೆ ಕುಳಿತುಕೊಂಡು ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆಯನ್ನ ಎಲ್ಲ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಗಿರುವಂತದ್ದು. ಮತ್ತೆ ಅವರ ಟೀಮ್ನ ಸದಸ್ಯರು ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ನಾಳೆ ಸಭೆಯನ್ನ ಸೇರೋದ್ರ ಮುಖಾಂತರವಾಗಿ ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಕರೆದು ಮಾತಾಡೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಸ್ವತಃ ಸ್ವತಂತ್ರ ಪಾರ್ಟಿಯನ್ನು ಕಟ್ಟುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡ್ತಾರ ಅಥವಾ ದೂರ ಇದ್ದೇನೆ ಪಕ್ಷದ ವಿರೋಧವಾಗಿ ಹೋರಾಟವನ್ನು ಮಾಡ್ತಾರ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇನ್ನೂ ಕೂಡ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ.